ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮರ್ದೀಪ್, ಆರ್ಥೋಪೆಡಿಕ್ ಸರ್ಜನ್, ಶಿವಮ್ ಹಾಸ್ಪಿಟಲ್, ಬಸವೇಶ್ವರ ನಗರಿಂದ ಮಾತಾಡ್ತಿರೋದು. ಎಲ್ಲರಿಗೂ ಒಂದು ಸೊಂಟದಲ್ಲಿ ನೋವು ಬಂದು ಕಾಲಲ್ಲಿ ಎಳ್ತಾ ಎಲ್ಲ ಶುರುವಾಗಿ ಈ ಒಂದು ಸ್ಪೈನ್ ಸರ್ಜರಿನೋ ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಹೆದರಿಕೆ ಆಗೋದೇ ಏನು ಅಂತ ಹೇಳಿದ್ರೆ, ಈ ಸ್ಪೈನ್ ಸರ್ಜರಿ ಮಾಡಿಸ್ಬಿಟ್ರೆ ಕಾಲಾಡೋದೇ ನಿಂತೋಗುತ್ತೆ, ಬೆಡ್ಡಲ್ಲೇ ಇದ್ಬಿಡ್ತೀವಿ, ಮುಂದೆ ಹೇಳೋದೇ ಇಲ್ಲ, ನಡೆಯೋದೇ ಇಲ್ಲ ಅಂತ ತುಂಬ ಹೆದರಿಕೆ ಆಗಿ ಎಷ್ಟೊಂದು ಜನ ಮಾಡಿಸೋದೇ ಇಲ್ಲ. ಆ ಥರ ನಾನೊಂದು ಪೇಷಂಟ್ ತೋರಿಸ್ತೀನಿ. 1 ವರ್ಷದಿಂದ ನೋವಿದ್ರು ತಡ್ಕೊಂಡು ಸರ್ಜರಿಗೆ ಹೆದರ್ಕೊಂಡು ಹಿಂಗೆ ತಳ್ತಾನೆ ಹೋಗಿ ಆಮೇಲೆ ನಾನು ಕನ್ವಿನ್ಸ್ ಮಾಡಿ ಇಲ್ಲ ಮತ್ತೆ ನಡೀತೀರಾ, ನಾರ್ಮಲ್ ಆಗುತ್ತೆ, ಆ ಥರ ಕಾಲೇ ಬಿದ್ದೋಗೋದು ಅದೆಲ್ಲ ಸುಳ್ಳು. ಈಗ ಲೇಟೆಸ್ಟ್ ಟೆಕ್ನಾಲಜೀಸ್ ಬಂದಿದೆ, ಸರ್ಜರಿಗಳು ಇಂಪ್ರೂವ್ ಆಗಿದ್ದಾವೆ, ಮುಂಚಿನ ಥರ ಇಲ್ಲ, ನೀವು ಮತ್ತೆ ನಡಿಬೋದು, ನಾರ್ಮಲ್ ಲೈಫ್ಗೆ ಹೋಗ್ಬೋದು ಅಂತ ಹೇಳಿ ನಾವು ಸರ್ಜರಿ ಮಾಡಿದ್ದೀವಿ. ಈಗ ಪೇಷಂಟ್ಗೆ 2 ವಾರ ಆಗಿದೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಡೇನೇ ನಡೆಸಿದ್ದೀನಿ, ಅದು ವಿಡಿಯೋ ಇದೆ, ಅದನ್ನು ನಾನು ಕೆಳಗೆ ಹಾಕ್ತೀನಿ, ನೀವು ನೋಡ್ಬೋದು. ಈಗ 2 ವಾರ ಹೊಲಿಗೆ ತೆಗ್ಸಕ್ಕೆ ಅಂತ ಬಂದಿದ್ರು ಇವತ್ತು. ಈಗ ಸರ್ಜರಿ ನಾವು ಮಾಡಿರೋದನ್ನ ನೀವು ನೋಡ್ಬೋದು. ಸ್ಪೈನ್ ಸರ್ಜರಿ ಮಾಡಿದ್ದೀವಿ. ಇದನ್ನ ಇಂಟರ್ ಬಾಡಿ ಫ್ಯೂಷನ್ ಅಂತ ಕರಿತೀವಿ. ನಾವು ಸ್ಕ್ರೂಸ್ ಹಾಕ್ಬಿಟ್ಟು ಇದನ್ನ ರೆಡಿ ಮಾಡಿರೋದು. ಇವರು 2 ವೀಕ್ಸ್ಗೆನೆ ಹೇಗೆ ನೋಡಿ ನೀವು ನಾರ್ಮಲ್ ಆಗಿ ನಡೆದು ಹೇಗೆ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಈ ಸರ್ಜರಿಯಿಂದ ಸ್ಪೈನ್ ಸರ್ಜರಿ ಮಾಡ್ಬಿಟ್ರೆ ಕಾಲೇ ನಿಂತೋಗುತ್ತೆ, ನಡೆಯೋಕ್ಕೆ ಆಗಲ್ಲ ಅನ್ನೋದೆಲ್ಲ ಸುಳ್ಳು. ಎಲ್ಲ ಚೆನ್ನಾಗಾಗಿ ನಾರ್ಮಲ್ ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಲೈಫ್ಗೆ ನೀವು ಹೋಗ್ಬೋದು ಅನ್ನೋದನ್ನ ಇದು ತೋರಿಸುತ್ತೆ.